ಕೋಪ ಜ್ವಾಲಾಮುಖಿ ಸಿಡಿಯುತ್ತೆ. ಮತ್ ನಂಗೆ ಯಾವಾಗ ಕೋಪ ಬರುತ್ತೋ ಅವಾಗ ಯಾರ್ ನನ್ ಎದುರಿಗೆ ಬಂದ್ರು ಆಗ ಭಗವಂತ ಬಂದ್ರು ಕಾಪಾಡೋಕಾಗಲ್ಲ. ಅದೇನೋ ಸರಿನೇ. ಯಾರ್ ನಾನ್ ಹೇಳಿದ ಕೆಲ್ಸ ಮಾಡಲ್ವೋ ಅವ್ರಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ ನಾನು. ಆದ್ರೆ ಯಾಕಂಗೆ? ಕೋಪ ನನ್ ಮುಗಿತೋದಲ್ಲೇ ಇರುತ್ತೆ, ಸರ್ ಅಂತ ಇರ್ಬಿಡತ್ ನಂಗೆ. ಆದ್ರೆ ಇಷ್ಟೊಂದ್ ಸಿಟ್ಟು ಯಾಕೆ? ಓಹೋ, ನೀನೊಬ್ಬ, ನಿಂಗ ಅರ್ಥನೇ ಆಗಲ್ಲ. ಅಹಂಕಾರದಿಂದ ಕೋಪ ಬರುತ್ತೆ. ಈ ಊರ್ನಲ್ಲಿ ಎಲ್ರಿಗಿಂತ ಸುಂದರವಾದ ಹುಡುಗಿ ನಾನು, ಮುಖ್ಯಸ್ಥರ ಮಗಳು ನಾನು. ಅಹಂಕಾರ ಇದ್ದೇ ಇರುತ್ತೆ ತಾನೆ. ನಿಂಗೇನಾಗಿಲ್ಲ ತಾನೆ? ರಾಧಾ, ರಾಧಾ, ಮಾತುಕತೆ ಮುಗೀತಾ ನಿಮ್ಮಿಬ್ರದು? ಇಲ್ಲ ಇಲ್ಲ, ಇನ್ನು ನಡೀತಾ ಇದೆ. ನನ್ ಬಗ್ಗೆ ಹೇಳ್ತಿದ್ದೆ ಅಷ್ಟೇ, ಇನ್ನು ಸ್ವಲ್ಪ ಹೊತ್ತು. ಇಲ್ಲ ಇಲ್ಲ, ಮಾತುಕತೆ ಮುಗೀತು, ಮಾತುಕತೆ ಮುಗೀತು. ಹೋಗೋಣ.